ನಮ್ಮ ಚಾನೆಲ್ಗೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನೀ ಏನಪ್ಪ? ಹುಟ್ಟಿದರೆ ಕನ್ನಡ ನಾಡ ಹುಟ್ಟಬೇಕು. ನಮಸ್ಕಾರ ವೀಕ್ಷಕರೇ. ನಮಸ್ಕಾರ. ಇವತ್ತು ನಾವು ನಿನ್ನೆ ಎಲ್ಲ ಲಕ್ಕುಂಡಿ ಎಲ್ಲ ತೋರಿಸಿವು ತಮಗೆ. ಇವತ್ತು ನಾವು ಗದಗದಿಂದ 30 ಕಿಲೋಮೀಟರ್ ದೂರದಲ್ಲಿರೋದು ಕಪ್ಪತ್ತಗುಡ್ಡ ಅಂತ ವನ್ಯಜೀವಿಗಳ ಧಾಮ, ಕಪ್ಪತ್ತಗುಡ್ಡ ವನ್ಯಜೀವಿ ಧಾಮ ಅಂತ ಹೇಳ್ದ. ಅಲ್ಲಿ ಕಟ್ಟಿಮನ್ ಸರ್ ನಮ್ಗೆ ಗೈಡ್ ಮಾಡೋರು. ಅವರಿಗೆ ನಿನ್ನೆ ನೀವು ನೋಡಿರಿ, ಅದರಲ್ಲಿ ಅವ್ರು ನಮ್ಗೆ ಕರ್ಕೊಂಡು ಹೋಗಿದ್ದಾರೆ ಇಲ್ಲಿ ಕಪ್ಪತ್ತಗುಡ್ಡ ನೋಡಲಿಕ್ಕೆ. ಅಲ್ಲಿ ಹೋಗಿ ನಿಮ್ಗೆ ಏನದ ಅನ್ನೋದು ತೋರಿಸ್ತೇವೆ, ಬನ್ರಿ ಹೋಗೋಣ. ನಮಸ್ಕಾರ. ನಮಸ್ಕಾರ. ಅವ್ರು ಹೇಳೇ ಬಿಡ್ತಾರೆ ಈ ಏರಿಯಾದಾಗ ಹೋಗಬೇಡಿ ಅಂತ. ಅಚ್ಚಾ. ಮತ್ತು ಅಲ್ಲೆಲ್ಲಿ ಬೋರ್ಡ್ ಹಾಕ್ಯಾರ, ಹಾಂ, ಅಲ್ಲಿ ಹೋಗಬೇಡಿ ಅಂತ. ದಾರಿಗುಂಟ ಬೋರ್ಡ್ ಹೇಳ್ಕೊಡ್ತಾ. ಎಲ್ಲ ಕಪ್ಪತ್ತಗುಡ್ಡದ ಅರ್ಧಕ್ಕರ್ಧ ಆಕ್ಯುಪೈಡ್ ಮಾಡ್ಕೊಂಡ್ರ. ಆಕ್ಯುಪೈಡ್ ಅಂದ್ರೆ ಹೆಂಗ್ರಿ ಸರ್? ಅತಿಕ್ರಮಣ ಇವೆಲ್ಲ ಅತಿಕ್ರಮಣ ಕಟ್ಟಿ ಹೊಲ ಮಾಡ್ಕೊಂಡ್ರಲ್ಲ, ಅಚ್ಚಾ. ಇದೆಲ್ಲ ಅರಣ್ಯ ಪ್ರದೇಶನ ಬ್ರಿಟಿಷ್ ಇದ್ದಾಗ ಇಡೀ ಒಂದು ತಾಲೂಕು ಆಗುವಷ್ಟು ಏರಿಯಾ ಇದು. ಅಚ್ಚಾ. ಇವತ್ತು ಈ ಕಡೆ ಆ ಕಡೆ ಎಲ್ಲ ಕಲ್ಟಿವೇಶನ್ ಮಾಡ್ಕೊಂಡು ಇಲ್ಲಿ ಏನ ಅರಣ್ಯ ಕಾದಿಟ್ಟ ಪ್ರದೇಶ ಅಂತ ಏನ್ ಕರಿತೀವಿ, ಹೌದು ಸರ್, ವನ್ಯಜೀವಿಗಳ ಧಾಮ ಅಂತ ಏನ್ ಕರಿತೀವಿ, ಇಲ್ಲಿ ಸಾಕಷ್ಟು ಅದಿರು ಸಿಗತ್ತಂತ ಹೇಳಿ. ಅದಿರು ಅಂದ್ರೆ ಬಂಗಾರದ ಅದಿರು, ಕಬ್ಬಿಣದ ಅದಿರು, ಬಟ್ 18 ಅದಿರುಗಳ ನಿಕ್ಷೇಪ ಇದೆ ಅಂತ ಹೇಳ್ತಾರೆ. ಆ ಬಂಗಾರ ಅಗದಿ ಒಳಗ ಆಳವಾಗಿ ಇರುವುದರಿಂದ ಬ್ರಿಟಿಷರು ಪ್ರಯತ್ನ ಪಡ್ತಾರೆ ಇದಕ್ಕೆ. ಬ್ರಿಟಿಷ್ ಅಂದ್ರೆ ಆಂಗ್ಲ, ಈಸ್ಟ್ ಇಂಡಿಯಾ ಕಂಪನಿ. ಅಲ್ಲಲ್ಲಿ ಟ್ರಯಲ್ ಟ್ರೆಂಚಸ್ ಮಾಡಿ ಒಳಗ ಟ್ರಾಲಿ ಹೋಗೋಗ್ ಮಾಡಿ ಅದ್ರ ನಿಕ್ಷೇಪವನ್ನ ಅಂದ್ರೆ ಅದಿರನ್ನ ತೆಗಿತಾರೆ. ಆದ್ರೆ ಅದು ಹೆಚ್ಚು ಕಾಸ್ಟ್ಲಿ, ಅಂದ್ರೆ ಹೆಚ್ಚು ದುಡ್ಡು ಹಾಳು ಮಾಡ್ಬೇಕಾಗತ್ತಲ್ಲ, ಅದು ಆಳಕ್ಕ ಇರುವುದರಿಂದ ಇದು ಯೂಸ್ ಆಗುದಿಲ್ಲ ಅಂತ ಬಿಟ್ರು. ಅಟ್ರಾಗ ಮಸ್ಕಿ ಆಮೇಲೆ KGF ಅಲ್ಲೆಲ್ಲ ಗೋಲ್ಡ್ ಮೈನ್ಸ್ ಬ್ರಿಟಿಷರ್ ಕಾಲದಿಂದನೂ ನಡೀತಾ ಇದಾವ. ಆದ್ರೆ ಇಲ್ಲಿನೂ ನಡಿಬೇಕಾಗಿತ್ತು. ಆದ್ರೆ ಇದು ಹೆಚ್ಚು ಕಪ್ಪತ್ತಗುಡ್ಡದ ಕೆಳಭಾಗದಲ್ಲಿ ಬಂಗಾರದ ಅದಿರು ಇರುವುದರಿಂದ ಅದು ಹೆಚ್ಚು ದುಡ್ಡು ವ್ಯಯ ಮಾಡ್ಬೇಕಾಗೋದ್ರಿಂದ ಕೈ ಬಿಟ್ರು ಅಂತ ಬರೀತಾರೆ. ಮುಂಬೈ ಸರ್ಕಾರ, ಬಾಂಬೆ ಗೌರ್ಮೆಂಟ್ ಗೆಸ್ಟಿಯರ್ದಾಗ 1893 ಬರೆದಿದ್ದಾರೆ. ಸರಿ ಸರ್. ಕಪ್ಪತ್ತಗುಡ್ಡ ವನ್ಯಜೀವಿ ಧಾಮ, ಕಪ್ಪತ್ತ ಹಿಲ್ಸ್ ವಲಯ, ಮುಂಡರಗಿ, ಗದಗ ಅರಣ್ಯ ವಿಭಾಗ, ಗದಗ. ಓಕೆ. ತೋಳ ಈ ಕಡೆ ಸಿರಟ್ಟಿ, ಈ ಕಡೆ ಮುಂಡ್ರಿಗಿ. ಮುಂಡ್ರಿಗಿ ವ್ಯಾಪ್ತಿಯೊಳಗೆ ನಾವು ಹೋಗ್ತಾ ಇದ್ದೀವಿ. ಪಕ್ಕದ ಸರಹದ್ದು ಸಿರಟ್ಟಿ ಅಂತ ಏನು ಹೇಳ್ತೀವಿ. ಸ್ಲೋ ಹೋಗಿ ಅಲ್ಲಲ್ಲೇ ನವಿಲು ಇರ್ತಾವು, ನೀರು ಕುಳಿಲಿಕ್ಕೆ ಬಂದಿರ್ತಾವು. ಆ ಕಡೆ ಈ ಕಡೆ ಏನು ನೋಡ್ಕೊತ ಹೋಗ್ತಾರಲ್ಲ, ಅದೇ ಕಣಿಗೆ ಕಾಣಿಸ್ತಾವು. ಅಂದ್ರೆ ಶಬ್ದ ಇಲ್ಲ ಅಂದ್ರೆ ಇರ್ತಾವ. ಕಪ್ಪತ್ತಗುಡ್ಡ ವನ್ಯಜೀವಿ ಧಾಮ, ಕಪ್ಪತ್ತಗುಡ್ಡ ವನ್ಯಜೀವಿ ಧಾಮ, ಕೃಷ್ಣಮೃಗ. ಇದೊಂದು ಸ್ವಲ್ಪ ತಡ್ತೈತೆ. ಇದೇನು ಕಪ್ಪತ್ತಗುಡ್ಡ ವನ್ಯಜೀವಿ ಧಾಮ. ಇದೊಂದು ಗೇಟ್ ಮಾಡಿದ್ದಾರೆ. ಅದು ಕಲ್ಲೊಳಗೆ ನಿಂದಿರ್ಸಾರ ಸಾಬ್ರದು. ಮಾಡಿದ್ದಾರೆ. ಮಾಡಿ ಇದಕ್ಕೊಂದು
ಸ್ವರೂಪ ಕೊಟ್ಟು ಅಲ್ಲಿ ಮುಂದಿದೆ ನೋಡಿ. ಇದೇನು ಬರೆದಾರೆ ಸಾಬ್ರ ಇದು? ಕಳ್ಳ ಬೇಟೆ ತಡೆ ಶಿಬಿರ. ಅಂದರೆ ಇಲ್ಲಿ ಯಾವುದು ಪ್ರಾಣಿಗಳನ್ನು ಮಾಡಬಾರ್ದು. ಕಪ್ಪತ್ತಗಿರಿ. ಕಪ್ಪತ್ತಗಿರಿ ನಮ್ಮ ಕಪ್ಪತ್ತಗುಡ್ಡ ವನ್ಯಜೀವಿ ಧಾಮ. ವನ್ಯಜೀವಿ ಧಾಮ. ಅಚ್ಚಾ ಅಚ್ಚಾ. ಈಗ ಎಂಟ್ರೆನ್ಸ್ನೊಳಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನಿಂದ ಮಾಡಿದ್ದಾರೆ. ನಡೀತಾವ. ಇಲ್ಲಿ ಮುಂಜಾನೆ 7 ಗಂಟೆಗೆ ಬಂದಿದ್ದು ಚಲೋ ಆಯ್ತು ಸರ್ ಅದು. ದಗುನು ಬಂದ್ರೆ ಅಂದ್ರೆ ಚೆನ್ನಾಗಿರುತ್ತೆ ನೋಡೋಕೆ. ಜನ ಸೂರ್ಯೋದಯ ಟೈಮ್ಗೆ ಚೆನ್ನಾಗಿರುತ್ತೆ ಅದು ನೋಡೋಕೆ. ಹಿಲ್ ಟಾಪ್ ಅಂದ್ರೆ ಪಾದಚಾರಿಯಾಗಿ ಮೇಲೆ ಹತ್ತಿ ಗುಡ್ಡ ತೋರಿಸೋದಕ್ಕ ಇದು ಮಾಡ್ತಾರೆ. ಇಲ್ಲೊಂದು ಇದು ಮಾಡ್ಕೊಂಡಿದ್ದಾರೆ. ನೆಕ್ಸ್ಟ್ ಹೋಗಿ ಎಷ್ಟು ಏರಿಯಾ ಅದ್ರಿ ಸಾಹೇಬ್ರ ಒಟ್ಟು? ಇದು ಅಲ್ಲಿ ಹೇಳ್ತಾರ, ಅಲ್ಲಿ ಒಂದು ಆಫೀಸ್ನಲ್ಲಿ ಮುಂದೊಂದು ಇದು ಅದ, ಏನದು ಗಿಡಮೂಲಿಕೆ ಸಸ್ಯಗಳ ಒಂದು ಇದು ಇದೆ, ಧನ್ವಂತರಿ ಅಂತೇಳಿ. ಅಲ್ಲೆಲ್ಲ ಬರೆದಿದ್ದಾರೆ ಬೋರ್ಡ್, ಎಷ್ಟು ಎಲೆ ಅದ ಏನು ಎಂತ ಅಂತೇಳಿ. ಅಲ್ಲಿ ಒಬ್ರು ಮಾಹಿತಿ ಕೊಡ್ತಾರೆ ನಿಮ್ಗೆ. ಸರಿ ಸರ್ ಸರಿ. ರೋಡ್ ಚೆನ್ನಾಗಿ ಮಾಡಿದಾರೆ ಸರ್. ಇದು ಮಾಡ್ಯಾರ ಫಾರೆಸ್ಟ್ಲಿಂದ. ಈಗ ಅಲ್ಲಿ ಮಾಡ್ತಾ ಇದಾರಲ್ಲ, ಇದೇ ರೀತಿ ಆಗುತ್ತೆ ಅಲ್ಲಿ. ಕಪ್ಪತ್ತಗುಡ್ಡದ ಬೆಟ್ಟಗಳ ಸೌಂದರ್ಯ ನೀವು ನಿಂತು ನೋಡ್ಬೇಕು, ಆ ಥರ ಇದೆ. ಬಹಳ ಅದ್ಭುತ ಒಂದು ಸೌಂದರ್ಯ ತಾಣ ಇದೆ ಇದು. ಇದು ಇಲ್ಲಿ ಗದಗಿನಲ್ಲಿ ಒಂದು ಅಮೆಜಾನ್ ಅಂತಾರೆ. ಇಲ್ಲಿಂದ ಆಕ್ಸಿಜನ್ ಬಹಳ ಉತ್ಪತ್ತಿ ಆಗುತ್ತೆ ಅಂತ ಹೇಳ್ತಾರೆ. ಬಹಳ ಸುಂದರವಾದ ವನ ಇದು. ಇಲ್ಲೊಂದು ಬೋರ್ಡ್ ಹಾಕಿ ಬೋರ್ಡ್ ಹಾಕಿ ಬೋರ್ಡ್ ನಿಂತ್ಕೊಳ್ಳಿ ನೋಡಿ. ಕಾಯ್ದಿಟ್ಟ ಅರಣ್ಯ ಪ್ರದೇಶ, ಅಧಿಸೂಚನೆ, ವಿಸ್ತೀರ್ಣ. ಅಲ್ಲ ಅಲ್ಲಿ ವಿಸ್ತೀರ್ಣಕ್ಕೆ ಇದ್ರಿ ನೀವು ಏರಿಯಾ ಹಿಂದೈತ್ ನೋಡ್ರಿ, ಹಿಂದೈತ್ ನೋಡ್ರಿ. ಗಾಡಿ ಹಿಂದ್ ತಗೋ, ಗಾಡಿ ಹಿಂದ್ ತಗೋ. ಒಂದು 37,048 .39 ಹೆಕ್ಟೇರ್ ವಿಸ್ತೀರ್ಣ. ದಿನಾಂಕ 2/3/1882. 3748.39. ಅಧಿಸೂಚನೆ ಸಂಖ್ಯೆ, ಗೌರ್ಮೆಂಟ್ ನಂಬರ್, ನೋಟಿಫಿಕೇಶನ್ ನಂಬರ್, ಇದೆಲ್ಲ ಕಾಯ್ದಿಟ್ಟ ನಂಬರ್, ಡೇಟ್ ಸುಧಾ ಹಾಕ್ಯಾರ ನೋಡ್ರಿ. 2ನೇ ತಾರೀಕು 3ನೇ ತಿಂಗಳ 1882. 1882 ಬ್ರಿಟಿಷರ್ ಕಾಲದಾಗ ಆಗಿದೆ. ಹೌದೌದು. ಅಚ್ಚಾ ಅಚ್ಚಾ. ಇಲ್ಲಿ ಕತ್ತೆ ಕಿರುಬ ಪ್ರಾಣಿ, ಕತ್ತೆ ಕಿರುಬ, ಕೃಷ್ಣ ಮುರುಗ, ಇಲ್ಲಿ ನವಿಲು, ಚಿಗುರಿ. ನೆಕ್ಸ್ಟ್ ಈ ಕಪ್ಪತ್ತಗುಡ್ಡದ ಸಾಲು ಡೋಣಿಯಿಂದ ಪ್ರಾರಂಭ ಆಗ್ತದೆ. ಡೋಣಿ ಗ್ರಾಮ, ಡೋಣಿ ತಾಂಡೆ. ಈ ಕಪ್ಪತ್ತಗುಡ್ಡದ ಸಾಲು ಈ ನರಗುಂದ, ನವಲಗುಂದ ಅಲ್ಲಿಂದ ಪ್ರಾರಂಭ ಆಗಿ ಇಲ್ಲಿ ಚಿಕ್ಕ ಹಂದಿಗೋಳ, ಹಿರೇ ಹಂದಿಗೋಳ, ನಂತರ ಬಿಂಕದ ಕಟ್ಟಿಯೊಳಗೆ ಅರಣ್ಯ ಇಲಾಖೆ ಕಚೇರಿ ಅದ. ಬಿಂಕದ ಕಟ್ಟಿಯ ಸುಂಡಿ, ಆಮೇಲಿಂದ ಮಲ್ಸಮುದ್ರ, ನಾಗಾವಿ, ಅಲ್ಲಿದ್ದ ಒಂದೇ ಒಂದು ಲೈನ್ ನಲ್ಲಿ ತುಂಗಭದ್ರಾ ನದಿಯವರೆಗೆ, ಅಂದ್ರೆ ಮುಂಡ್ರಿಗೆ ಹತ್ರ ಸಿಂಗ್ತಾಲೂರ್, ವೀರಭದ್ರ, ಕಪ್ಪತ್ತಗುಡ್ಡ. ಮೇಲ್ಗಡೆ ಇಲ್ಲೇನು ಹೋಗ್ತಾರಲ್ಲ, ಒಂದು ದೇವಸ್ಥಾನ ಮಾಡಿದ್ದಾರೆ, ಗಾಲ್ಗೇರಿ ಮಠ ಅಂತ ಕರೀತಾರೆ. ಈ ಕಡೆ ಹೋಗುತ್ತಾರೆ ಹಿಂಗ. ಮತ್ತೆ ಮುಂದೆ ಕಪ್ಪತ್ ಮಲ್ಲೇಶ್ವರ ಬರುತ್ತೆ. ಹೌದಾ?
ಶ್ರೀ ಕಪತೇಶ್ವರ ದಾಸೋಹ ಸಮಿತಿ ಕಡ್ಕೋಳ್. ಅಚ್ಚಾ, ಇಲ್ಲೊಂದು ಬೋರ್ಡ್ ಇದೆ ನೋಡಪ್ಪ. ಇಲ್ಲಿ ಯಾವ್ದು ಏನು? ಕಡ್ಕೋಳ ಶಾಖೆ ಕಡ್ಕೋಳ ಬೀಟ್ ಜಲ್ಲಿಗಿರಿ ಅಧಿಸೂಚನೆ ದಿನಾಂಕ 23/6/1953 ಇಸ್ವಿಯೊಳಗೆ ಇದನ್ನು ಮಾಡ್ಕೊಂಡಾರ ರೇಂಜ್. ಅಚ್ಚಾ, ಅಂದ್ರೆ ಒಂದೊಂದು ಬೀಟ್ ಮಾಡ್ಕೊಂತಾರೆ. ಪೂರ್ತಿ ಪ್ರಕೃತಿ ಅರಣ್ಯ, ಪ್ರಕೃತಿ ರಕ್ಷಣೆ ನಮ್ಮ ಸಿರಟ್ಟಿ ಜವಾಬ್ದಾರಿ. ವಲಯ, ಮುಂಡ್ರಿಗಿ ಸಿರಟ್ಟಿ, ಓಕೆ. ಡೋಣಿ ಕಡ್ಕೋಳ, ಹಾಂ ಸರ್. ಜಲ್ಲಿಗಿರಿ. ಹಾಂ, ಎಂಥ ಕಾಡಿನೊಳಗೆ ಇರ್ತಾರೆ ಜನ. ಪೂರಾ ದಟ್ಟ ಅರಣ್ಯ ಅದ್ರಿ ಸರ್. ಹಾ, ಇದಕ್ಕಿಂತ ಇನ್ನೂ ಹೆಚ್ಚಿಗೆ ಇದು ಇರ್ಬೇಕಲ್ಲ. ಆದ್ರೆ ಎಲ್ಲ ಅಕ್ಯುಪೈಡ್ ಮಾಡ್ರ ಅಂತ ಹೇಳಿದ್ನಲ್ಲ, ಅತಿಕ್ರಮಣಕ್ಕೆ ಒಳಗಾಗ್ಯದ. ಸಾಗುವಳಿಗೆ ಬಗಾರ್ ಹುಕಂ, ಅದೇ ಅದೇ ಬ್ರಿಟಿಷ್ ಸರ್ಕಾರದವರು ಅದನ್ನ ಅವಾಗ ನಿರ್ಬಂಧ ಮಾಡಿಬಿಟ್ಟಿದ್ರೆ ಇವತ್ತು ಒಂದು ದೊಡ್ಡದಾದಂಥ ಕಪ್ಪತ್ ಗುಡ್ಡದ ಯಾಕೆ ಫೇಮಸ್ ಅಂದ್ರೆ ಇಡೀ ಏಷ್ಯಾ ಖಂಡದಲ್ಲೇ ಶುದ್ಧ ಹವೆ ನಮ್ಮ ಗದಗ ಜಿಲ್ಲೆಯೊಳಗ ಈ ಕಪ್ಪತ ಗುಡ್ಡದ ಇಲ್ಲೇನ ನಂದಿವೇರಿ ಮಠ, ಬಾಲ್ಗೇರಿ ಮಠ, ಆಮೇಲೆ ಕಪ್ಪತ್ ಮಲ್ಲಯ್ಯನ ಗುಡಿ, ಗಾಳಿಗುಂಡಿ ಬಸಪ್ಪನ ಗುಡಿ, ಅದ್ರ ಟಾಪ್ ಆಫ್ ದ ಹಿಲ್ ಅಲ್ಲಿ ರುಮಾಲ್ ಸುದ ಹಾರಿ ಹೋಗುವಂಗ ಗಾಳಿ ಬೀಸ್ತಾ ಇರ್ತದೆ. ಹೀಗಾಗಿ ಇಲ್ಲಿ ಏನು ವಿದ್ಯುತ್ ಶಕ್ತಿ, ಗಾಳಿಯಿಂದ ವಿದ್ಯುತ್ ಶಕ್ತಿ ಉತ್ಪಾದನೆ ಸರ್ಕಾರದಿಂದ ಹಿಂದಿನ ಸರ್ಕಾರ ಇಲ್ಲಿ ಪ್ರಾರಂಭ ಮಾಡುತ್ತೆ. ಇಂತಹ ದಟ್ಟ ಅರಣ್ಯದಲ್ಲಿ, ಕಪತಗುಡ್ಡದಲ್ಲಿ ನೋಡ್ರಿ, ಅಲ್ಲಲ್ಲಿ ಒಂಥರ ಜನವಸತಿ ಇದೆ. ಹೇಗಿರ್ಬೋದು ಇವರು ಇಂಥ ಕಾಡು ಪ್ರಾಣಿಗಳ ಮಧ್ಯದಲ್ಲಿ? ಗೊತ್ತಿಲ್ಲ, ಬ್ರಿಟಿಷರ ಕಾಲದಿಂದಲೂ ಇರ್ತಾ ಬಂದಿದ್ದಾರೆ ಅಂತಿದೆಯಲ್ಲ. ಭಾಳ ಕಾಡು ಜನನೇ ಇಲ್ಲಿ ವಸತಿ ಇರೋದು. ಯಾವ ಪ್ರಾಣಿಗಳಿಗೂ ಹೆದರೋದಿಲ್ಲ ಅಂತ ಹೇಳ್ತಾರೆ ಇವರು. ಭಾಳ ಅದ್ಭುತ. ಇಂಥ ದಟ್ಟ ಅರಣ್ಯದಲ್ಲಿ ಹಗಲಲ್ಲಿ ಬರೋದೇ ಕಷ್ಟ. ಇವ್ರು ರಾತ್ರಿ ಹಗಲು ಇಲ್ಲಿ ಬದುಕೋದೇ ಒಂದು ಆಶ್ಚರ್ಯ ಇದೆ. ಇವ್ರ ಜೀವನನೇ ಒಂದು ಅದ್ಭುತ ಅಂತ ಹೇಳ್ಬೋದು ಈ ಜನರದು. ನೋಡಿರಿ, ಕಪತ ಮಲ್ಲಿಕಾರ್ಜುನ ಗುಡಿ ಹತ್ತಿರ ಹೋಗ್ತಾ ಇದ್ದೇವೆ ನಾವೀಗ. ನೋಡಿರಿ, ಕಪತ ಗುಡ್ಡ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಈ ಗೇಟ್ದಿಂದ ಹೋಗೋದು. ಈಗ ಇಲ್ಲಿ ನಮ್ಮ ಜೀಪ್ ನಿಲ್ಲಿಸಿದ್ದೇವೆ. ಇದು ಸ್ಕಾರ್ಪಿಯೋ, ನಮ್ಮ ರಥ ಇದು. ನಾವು ಎಲ್ಲಿ ಯೂಟ್ಯೂಬ್ ಶೂಟಿಂಗ್ ಹೋದರೆ ಇದೇ ರಥದಲ್ಲಿ ನಾವು ಹೋಗೋದು. ನೋಡಿ, ಇದು ಮೇಲ್ಗಡೆ ಹೋಗೋದು. ಅತಿ ಎತ್ತರವಾದ ಪ್ರದೇಶ, ಗುಡ್ಡಿನಲ್ಲಿ ಮೇಲೆ ಇದೆ ಕಪತ ಮಲ್ಲಿಕಾರ್ಜುನ ದೇವಾಲಯ. ಈ ಗೇಟ್ನಿಂದ, ಗೇಟ್ ಯಾವತ್ತೂ ಲಾಕ್ ಇರುತ್ತೆ, ಮಧ್ಯದಲ್ಲಿ ಕಾಲ್ನಡಿಗೆಯಿಂದ ಹೋಗುವವರಿಗೆ ಒಂದು ದಾರಿ ಇದೆ. ಅದೇ ನೋಡಿ ಕಾಣೋದು ಕಪತ ಮಲ್ಲಿಕಾರ್ಜುನ ದೇವಾಲಯದ ಕಳಿಸುವಲ್ಲಿ. ಅಲ್ಲಿಗೆ ಹೋಗ್ಬೇಕು. ಒಂದು 2-3 ಕಿಲೋಮೀಟ್ರ್ ಗುಡ್ಡ ಹತ್ತಿ ಹೋಗಬೇಕಾಗತ್ತೆ. ವಯಸ್ಸಾದವರಿಗೆ ಬಹಳ ಕಷ್ಟ ಹೋಗೋದು. ನೋಡಿ, ಈ ಥರ ದಾರಿಯಲ್ಲಿ ನಡ್ಕೋತ ಕಾಲ್ನಡಿಗೆಯಿಂದ ಮೇಲೆ ಹೋಗ್ತಾ ಇದ್ದಾರೆ ನಮ್ಮ ಟೀಮು. ಅದರಲ್ಲಿ ನೋಡಿ, ಇದು ಹೋಗ್ತಾ ಇದ್ದಾರೆ ಮೇಲೆ. ಇವರು ಗೈಡ್. ಇವರು ಇಲ್ಲಿ ನೋಡಿ ಬೆಂಚ್ ಹಾಕಿದ್ದಾರೆ ಮಧ್ಯದಲ್ಲಿ ವಿಶ್ರಮಿಸಲಿಕ್ಕೆ ಸರ್ಕಾರದಿಂದ. ಅಲ್ಲಿ ನೋಡಿ ನವಿಲು ಕಾಣ್ತಾ ಇದೆ ನಿಮಗೆ. ನವಿಲುಗಳು ಸಿಕ್ಕಾಪಟ್ಟೆ ಕಾಣ್ತವೆ ಇಲ್ಲಿ. ಇಲ್ಲಿ ನೋಡ್ರಿ, ಕಟ್ಟಿಮನಿ ಸರ್ ಅಂತ, ಅದೇ ಕಟ್ಟಿಮನಿ. ಇವರು ಗೈಡ್. ಇವರು ಪ್ರಸಿದ್ಧ ಗೈಡ್ ಇಲ್ಲಿ ಲಕ್ಕುಂಡಿ, ಗದಗ ಮತ್ತು ಕಪತಗುಡ್ಡದಲ್ಲಿ. ಅವ್ರನ್ನ ಕರ್ಕೊಂಡು ನಾವು ಹೋಗ್ತಾ ಇದ್ದೇವೆ ಮೇಲ್ಗಡೆ. ನೋಡಿ, ಇವರೇ ಕಟ್ಟಿಮನಿ ಸರ್. ನೋಡಿರಿ, ಇದು ಮೇಲ್ಗಡೆ ಈ ಥರ ನೋಡಿ, ಸುತ್ತಮುತ್ತಲು ಬೆಟ್ಟ ಗುಡ್ಡಗಳು. ಎಷ್ಟು ಸುಂದರವಾದ ತಾಣ ಇದೆ ಇಲ್ಲಿ ಅಂದರೆ ನೋಡಿ. ಅಲ್ಲೊಂದು ಬೆಂಚ್ ಕಾಣಿಸ್ತಿರ್ಬೋದು, ಅಲ್ಲಿ ವಿಶ್ರಮಿಸಲಿಕ್ಕೆ ಬೆಂಚ್ ಹಾಕಿದ್ದಾರೆ ಮಧ್ಯದಲ್ಲಿ ಯಾರಾದರೂ. ನೋಡಿ, ಹೀಗೆ ಏರ್ತಾ ಹೋಗಬೇಕು ನಾವು ಮೇಲ್ಗಡೆ. ಈಗ ಹೋಗ್ತಾ ಇದ್ದೇವೆ ಮೇಲ್ಗಡೆ. ತಮಗೆ ತೋರಿಸ್ತೇವೆ ಗುಡಿ ಹತ್ತಿರ ಹೋಗಿ ಎಲ್ಲ. ನೋಡಿ ಯಾವ ಥರ ಇದೆ ದಾರಿ ಇದು ಅಂದರೆ.
ಹೆಣ್ಣು ನವಿಲು ಗಂಡು ನವಿಲು. ಈಗ ನಾವು ಕಪತ ಮಲ್ಲಿಕಾರ್ಜುನ ಮಂದಿರದ ಆವರಣದಲ್ಲಿ ಎಂಟರ್ ಆಗ್ತಾ ಇದ್ದೇವೆ, ಒಳಗಡೆ ಹೋಗ್ತಾ ಇದ್ದೇವೆ ನಾವು. ಇದು ಗುಡ್ಡದ ಮೇಲಿರುವ ತುದಿಯಲ್ಲಿರುವ, ಅಂದರೆ ಕೆಳಗಿನಿಂದ ಮೇಲೆ ಬರುವಾಗ 2-3 ಕಿಲೋಮೀಟರ್ ನಡೀತಾ ಬರಬೇಕು ನಾವು. ಇದು ಆವರಣದಲ್ಲಿ ಬಂದಿದ್ದೇವೆ. ಇದು ನೋಡಿ, ಇದು ಒಳಗಡೆ ದ್ವಾರ ಬಾಗಿಲು. ಇದು ಮೇಲೆ ಶಿವಪಾರ್ವತಿಯವರ ಚಿತ್ರ ಇದೆ, ಪ್ರತಿಮೆಗಳಿವೆ ನೋಡಿ. ಇದು ಆವರಣ, ಇದು ಒಳಗಡೆ ದ್ವಾರ ಬಾಗಿಲು. ಇದು ದ್ವಾರ ಬಾಗಿಲು. ಇದು ಒಳಗಡೆ ನೋಡಿ, ಸುಕ್ಷೇತ್ರ ಶ್ರೀ ಕತ್ತಪ್ಪ ಮಲ್ಲೇಶ್ವರ ದೇವಸ್ಥಾನ ಅಂತ ಮೇಲೆ ಬರೆದಿದ್ದಾರೆ. ಒಳಗೆ ಎಂಟರ್ ಆಗ್ತಾ ಇದ್ದೇವೆ ನಾವು. ಬನ್ನಿ ಹೋಗೋಣ. ನಾವೀಗ ಗುಡಿಯ ಮುಂಭಾಗ ತೋರಿಸ್ತಾ ಇದ್ದೇವೆ ನಿಮಗೆ. ನೋಡಿ, ಗುಡಿಯ ಮುಂಭಾಗದಲ್ಲಿರುವ ಚಿತ್ರ ಇದು. ಸುಕ್ಷೇತ್ರ ಶ್ರೀ ಕಪ್ಪತ್ತ ಮಲ್ಲೇಶ್ವರ ದೇವಸ್ಥಾನ ಗುಡಿಯ ಮೇಲ್ಭಾಗದಲ್ಲಿ ಬರೆದಿದ್ದಾರೆ ಇದನ್ನು. ಇದು ಗುಡಿಯಲ್ಲಿ ಒಳಗಡೆ ಎಂಟ್ರನ್ಸ್ ಇದು, ಹೋಗೋದು. ಬನ್ನಿ ಒಳಗಡೆ ಹೋಗಿ ಬರೋಣ. ಬಿಜಾಪುರ್ಲಿಂದ ಬಂದಾರ ಸರ್, ಕಾರ್ಡ್ ಕೊಡ್ತೀವಿ. ಕಪ್ಪತ್ತಗುಡ್ಡದ ಕಪ್ಪತ್ತ ಮಲ್ಲೇಶ್ವರ ದೇವಸ್ಥಾನದ ಧರ್ಮಾಧಿಕಾರಿಗಳು ಪೂಜ್ಯ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಗಳು, ವಿ ಕಪ್ಪತ್ ಮಠ್ ಸಾಕಿನ ಕಪೋತಗಿರಿ ಧರ್ಮಾಧಿಕಾರಿಗಳು. ಈ ಕಪ್ಪತ್ತಗುಡ್ಡದ ಮಹತ್ವ ಏನಂತಂದ್ರೆ, 70 ಗಿರಿಗಿಂತ ಕಪ್ಪತ್ತಗಿರಿ ನೋಡೋದು ಮೇನ್ ಅಂತೇಳಿ ಸ್ಕಂದ ಪೂರ್ಣೋಕ್ತಿಯಲ್ಲಿ ಬರೆದಿದ್ದಾನ್ರಿ. ಇಲ್ಲಿ ಕಪ್ಪತ್ತಗುಡ್ಡಕ್ಕೆ 3 ಹೆಸರು ಬರ್ತಾವೆ: ಕಪೋತಗಿರಿ, ದ್ರೋಣಗಿರಿ, ಸುವರ್ಣಗಿರಿ ಅಂತ ಹೇಳಿ. ಕಪೋತಗಿರಿ ಅಂದ್ರೆ ಕಪಿಲ ಮಹರ್ಷಿಗಳು ಇಲ್ಲಿ ವಾಸದಿಂದ ಕಪೋತಗಿರಿ ಅಂತ ಹೆಸರು ಬಂದತಿ ಇದಕ್ಕೆ. ದ್ರೋಣಗಿರಿ ಪರ್ವತ ಅಂದರೆ ಉತ್ತರ ಭಾಗಕ್ಕೆ, ದ್ರೋಣಾಚಾರ್ಯ ವಾಸದಿಂದ ದ್ರೋಣಗಿರಿ ಅಂತೇಳಿ ಹೆಸರು. ಈ ಕಡೆ ಪಶ್ಚಿಮ ಭಾಗಕ್ಕೆ ಸುವರ್ಣಗಿರಿ ಅಂತೇಳಿ ಕರೀತಾರೆ. ಆ ಗುಡ್ಡಕ್ಕೆ ಬಂಗಾರ ಸಿಗೋದರಿಂದ ಸುವರ್ಣಗಿರಿ ಅಂತೇಳಿ ಹೆಸರು. ಇಲ್ಲಿ ಕಪ್ಪತ್ತ ಮಲ್ಲೇಶ್ವರ ಹೆಂಗೆ ನೆನೆಸ್ಯಾನ ಅಂತಂದ್ರೆ, ಶ್ರೀಶೈಲ ಮಲ್ಲಿಕಾರ್ಜುನ ಸಾಕ್ಷಾತ್ ಪ್ರತಿಂಬವಾಗಿ ಕಪ್ಪತ್ತ ಮಲ್ಲೇಶ್ವರ ಇಲ್ಲಿ ಉದ್ಭವ ಆದಂಥ ಲಿಂಗು ಇದು. ಆಮೇಲೆ ಪಾರ್ವತಿ ಪರಮೇಶ್ವರ ಹಸ್ತಕ್ಕಂಥ ಸ್ಥಳ ಇದು. ಆಮೇಲೆ ಪಂಚಲಿಂಗಗಳು ಇರೋದಿಲ್ಲಿ. ಆಮೇಲೆ ಉತ್ಸವ ಮೂರ್ತಿ ಇದೆ ಒಂದು. ಆಮೇಲೆ ಇದು ಶ್ರಾವಣ ಮಾಸದಲ್ಲಿ, ಆಗಸ್ಟ್ ತಿಂಗಳ ಶ್ರಾವಣ ಮಾಸದಲ್ಲಿ ಕಪ್ಪತ್ತ ಮಲ್ಲೇಶ್ವರ ಮತ್ತು ಬ್ರಹ್ಮತ ಇದು ವಿವಾಹ ಕಾರ್ಯಕ್ರಮ ನೆರವೇರುತ್ತದೆ ಇಲ್ಲಿ. ಆಮೇಲೆ ಇದು ಇಚ್ಛಾಸಿದ್ಧಿ ಜಾಗ. ಇಲ್ಲಿ ಏನು ಸಂಕಲ್ಪ ಮಾಡ್ಕೊಂಡು ಹೋಗ್ತಾರ ಇಲ್ಲಿ ಈಡೇರ್ತದೆ.
ಮನೆ ಇಲ್ದವ್ರು ಮನೆ ಕಟ್ಟಿ ಹೋಗ್ತಾರ, ಮದುವೆ ಆಗ್ಲದ ಅಂದ್ರಾಯಕ್ಕೆ ಹೋಗ್ತಾರ, ಮಕ್ಕಳಾದ್ರೆ ತೊಟ್ಟ ಕಟ್ಟಿ ಹೋಗ್ತಾರ, ಹೊಲ ಅಲ್ದ್ರೆ ಹೊಲ ಮಾಡಿ ಹೋಗ್ತಾರ. ಅವರು ಕೋಟಿನೂ ಇರಲಿ, ಆರೋಗ್ಯ ಸಮಸ್ಯೆ ಇರಲಿ, ಇಲ್ಲಿ ಕಪ್ಪತ್ ಮಲ್ಲೇಶ್ವರ ಕಪ್ಪತ್ ಗುಡ್ಡಕ್ಕೆ ಬಂದು ಇಲ್ಲಿ ಸಂಕಲ್ಪ ಮಾಡಿಕೊಂಡು ಈಡೇರ್ತದೆ ಅಂತೇಳಿ ಪ್ರತೀತಿ ಇದೆ. ಆಮೇಲೆ ಕಪ್ಪತ್ ಗುಡ್ಡಕ್ಕೆ ಇನ್ನೂ ಹಲವಾರು ಮಠಗಳು ಇದಾವೆ. ಗಂಗಿಬಾವಿ ದೇವಸ್ಥಾನ, ಆಮೇಲೆ ಹಾಯಿ ಹನುಮಪ್ಪ, ಗ್ವಾಲಿಗೇರಿ ಮಠ, ಕಾರಿಸಿದ್ದೇಶ್ವರನ ಪಡಿ, ಚಕ್ರ ಬಸವಣ್ಣ, ಗಾಳಗುಂಡಿ ಬಸವಣ್ಣ, ಆಮೇಲೆ ನೆಲ್ಲಿಯೂರಿ ಬಸವಣ್ಣ, ನಂದಿಯೂರಿ ಮಠ ಅಂಥೇಳಿ ಕಪ್ಪತ್ತಗುಡ್ಡದಲ್ಲಿ ಹಲವಾರು ಮಠಗಳು ಇದ್ದಾವೆ. ಆಮೇಲೆ ಇದು ಆಯುರ್ವೇದಿಕ್ಕಿಗೆ ಇದು ಕಪ್ಪತ್ತಗುಡ್ಡ ಫೇಮಸ್ ಆಗೈತೆ ರೀ. ಇದು ಸಾವಿರಾರು ವರ್ಷದ ಇತಿಹಾಸ ಇದ್ದು ಇಲ್ಲಿ ಸಾವಿರಾರು ಭಕ್ತಾದಿಗಳು ಬರ್ತಾ ಇದ್ದಾರೆ ಏನ್ರಿ. ಇದು ಕಪ್ಪತ್ತ ಮಲ್ಲೇಶ್ವರ ಅಂತೇಳಿ ಮೇನ್ ಉದ್ಭವಲಿಂಗ ಇದು. ಆಮೇಲೆ ಇದು ಬ್ರಹ್ಮರಾಂಬ ತಾಯಿ ಅಂತೇಳಿ ಅಂದ್ರೆ ಪಾರ್ವತಿ ಪರಮೇಶ್ವರ ಇದು. ಆಮೇಲೆ ಪಂಚಲಿಂಗಗಳು ಇರ್ತವೆ ಇಲ್ಲಿ, 5 ಲಿಂಗಗಳು, ಇವು 3 ಅವು 2. ಆಮೇಲೆ ಇದೆಲ್ಲ ನ್ಯಾಚುರಲ್ ರೀ. ಇದೆಲ್ಲ ಕಪ್ಪತ್ತ ಗುಡ್ಡ ಅಂದರೆ ಇದೆಲ್ಲ ನ್ಯಾಚುರಲ್. ಇದು ಯಾವುದೂ ಮಾಡಿದಂಥದ್ದಲ್ಲ, ಸಾವಿರ ವರ್ಷದಿಂದ ಬಂದಂಥ ಇದು ನ್ಯಾಚುರಲ್ ಗವಿ ಒಳಗನ ಉದ್ಭವ ಆದಂಥ ಲಿಂಗು. ಇದು ಸುರಂಗ ಮಾರ್ಗ ಇದೆ ಈ ಗುಹೆಯಿಂದ ಹೋದ್ರೆ ಶಿಂಗ್ಟಾಲೂರು ಕ್ಷೇತ್ರ ಅಂತ ಬರ್ತದೆ, ಮುಂಡ್ರಿ ತಾಲೂಕು ಶಿಂಗ್ಟಾಲೂರು ಕ್ಷೇತ್ರ. ಆ ಗುಡ್ಡಕ್ಕೆ ಇದು ಇಲ್ಲಿಂದ ಅಲ್ಲೇ ಸುರಂಗ ಮಾರ್ಗ ಇದೆ. ಹಿಂದ್ಲವ್ರು ಮಹಾತ್ಮರು ತಪಸ್ವಿಗಳು ಗವಿ ಒಳಗೆ ಅಡ್ಡಾಡ್ತಿದ್ದ ತಪಸ್ವಿಗಳು, ಅದೇ ಇದು ಸುರಂಗ ಮಾರ್ಗ ಇದು. ಆಮೇಲೆ ಇಲ್ಲಿ ಕಪ್ಪತ್ತು ಗುಡ್ಡದಲ್ಲಿ ಪ್ರತಿ ದಿವಸ ಅನ್ನ ದಾಸೋಹ ನೆರವೇರ್ತದೆ ಭಕ್ತರ ಸಹಕಾರದೊಂದಿಗೆ, ಮತ್ತು ಪ್ರತಿ ಅಮಾವಾಸ್ಯೆ ಇರ್ತದೆ, ಮತ್ತು ಪ್ರತಿ ದಿವಸನೂ ಅನ್ನ ದಾಸೋಹ ಕಪ್ಪತ್ತು ಗುಡ್ಡದ ಕಪ್ಪತ್ ಮಲ್ಲೇಶ್ವರ ದೇವಸ್ಥಾನದಲ್ಲಿ ಭಕ್ತರ ಸಹಕಾರದಿಂದ ನಡೆಯುತ್ತದೆ. ಇದು ಮಂದಿರದ ಪಕ್ಕದಲ್ಲಿರುವ ಇನ್ನೊಂದು ಚಿಕ್ಕ ದೇವಸ್ಥಾನದ ದ್ವಾರ ಬಾಗಿಲಿದು. ಇದು ಜ್ಞಾನಯೋಗ ಆಶ್ರಮ ಅಂತ ಹೇಳಿ ಮಾಡಿದ್ದಾರೆ. ಇದು ಒಳಗಡೆ ಆಶ್ರಮ, ಇದು ಒಳಗಡೆ ಇದೆ, ಮಂದಿರದ ಪಕ್ಕದಲ್ಲಿ ಇದೆ. ಇದು ನೋಡ್ಬೋದು. ಇದನ್ನು ಬಹಳ ಸುಂದರವಾದ ವಾತಾವರಣ. ಹಾಂ, ಕಪ್ಪತ್ತ ಮಲ್ಲೇಶ್ವರ ದೈವಿವನ ಕಡ್ಕೋಳ, ಈ ಸಿರಟ್ಟಿ ವಲಯ, ಈ ಕಪ್ಪತ್ತ ಗುಡ್ಡದಲ್ಲಿ ಇರ್ತಕ್ಕಂಥ ಅನೇಕ ಗಿಡಮೂಲಿಕೆ ಔಷಧಗಳು, ಅಂದ್ರೆ ವನಸ್ಪತಿ ಗಿಡಮೂಲಿಕೆ ಔಷಧಿಗಳು ಏನದ ಇಲ್ಲಿ ಆಗರವಾಗಿ ಈ ಕಪ್ಪತ್ತ ಗುಡ್ಡದೊಳಗೆ ಸಂಜೀವಿನಿ ಕಪ್ಪತ್ತ ಗುಡ್ಡದಲ್ಲಿ ಸಿಗುತ್ತೆ ಅಂತ ಹೇಳ್ತಾರೆ. ಆ ಕಪ್ಪತ್ತ ಗುಡ್ಡದ ಹೆಸರು ಸಹ ಕಲ್ಪತ ವೃಕ್ಷಗಿರಿ, ಅಂದರೆ ಸಂಜೀವಿನಿ ಕಡ್ಡಿ ಇರುವಂಥ ಬೆಟ್ಟ. ಕಲ್ಪತ ವೃಕ್ಷಗಿರಿ, ಕಪ್ಪತಗಿರಿ, ಕಪೋತಗಿರಿ ಅಂತಾಗಿದೆ. ಈ ರೀತಿ ಇರ್ತಕ್ಕಂಥ ಈ ಕಪ್ಪತ್ತ ಗುಡ್ಡದ ಪರಿಸರದಲ್ಲಿ ಇಲ್ಲಿ ಅನೇಕ ಗಿಡಮೂಲಿಕೆ ಔಷಧೀಯ ಸಸ್ಯಗಳ ಅವುಗಳ ಎದಕ್ಕೆ ಉಪಯೋಗ ಮಾಡ್ಕೊತಾರೆ, ಯಾವ ರೀತಿ ಇಲ್ಲಿ ಅವುಗಳನ್ನು ಪ್ಲ್ಯಾಂಟೇಷನ್ ಮಾಡಿ ಅವುಗಳ ಮುಂದೆ ಅದರ ವಿವರಣಾತ್ಮಕ ಬರೆದಿದ್ದಾರೆ. ಅದನ್ನು ತಾವು ದಯವಿಟ್ಟು ವೀಕ್ಷಿಸಿ ಬನ್ನಿ. ನಮಸ್ಕಾರ. ಫಾರೆಸ್ಟ್ ಆಫೀಸ್ನಲ್ಲಿ ಆ ಏರಿಯಾದಲ್ಲಿ ಒಳಗೆ ಎಂಟರ್ ಆಗ್ತಾ ಇದ್ದೇವೆ. ಇದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಒಳಗಡೆ ಆಫೀಸ್ ಇರುವ ಏರಿಯಾ. ಇದು ಆಫೀಸ್ ಕಚೇರಿ ಎದುರುಗಡೆ ಇರುವ ವನ. ಇದು ದಟ್ಟ ಅರಣ್ಯ. ಇಲ್ಲೆಲ್ಲ ಗಿಡಮೂಲಿಕೆಗಳು, ಅಂದರೆ ಆಯುರ್ವೇದಿಕ ಔಷಧೀಯ ಗಿಡಮೂಲಿಕೆಗಳನ್ನು ಇಲ್ಲಿ ನೆಟ್ಟಿದ್ದಾರೆ. ಇದೆಲ್ಲ ಬೋರ್ಡ್ ಬರೆದಿದ್ದು ಅದನ್ನೇ. ಇಲ್ಲೆಲ್ಲ ಅರಣ್ಯದಲ್ಲಿ ಪ್ರತಿಯೊಂದು ಗಿಡಮೂಲಿಕೆಗಳು, ಆಯುರ್ವೇದಿಕ್ ಗಿಡಮೂಲಿಕೆಗಳು, ಸಸ್ಯಗಳನ್ನು ಇಲ್ಲಿ ನೋಡ್ರಿ ಕೂಡ್ಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಅಲ್ಲಿ ಪ್ರತಿಯೊಂದು ಯಾವ ಗಿಡ ಏನು, ಯಾವ ಔಷಧಿ ಗುಣ ಎದಕ್ಕೆ ಬರುತ್ತೆ ಅಂತೆಲ್ಲ ಬೋರ್ಡ್ ಹಾಕಿದ್ದಾರೆ. ಇಲ್ಲಿ ಪ್ರತಿಯೊಂದು ಯಾವ ಇದು ಅಲ್ಲಿ ಏನು ಬರುತ್ತೆ ಅಂತ ಎಲ್ಲ ಬೋರ್ಡ್ ಹಾಕಿದ್ದಾರೆ. ಇಲ್ಲಿ ನೀವು ತಿರುಗಾಡಿ ನೋಡ್ಬೋದು. ಎಲ್ಲ ವನೌಷಧಿ ಅಂತಾರೆ ಇದಕ್ಕೆ. ಅವೆಲ್ಲ ಗಿಡಗಳನ್ನು ಇಲ್ಲಿ ಬೆಳೆಸಿದ್ದಾರೆ. ಇದು ಬಹಳ ಉಪಯೋಗ ಇದೆ. ಇಲ್ಲಿಂದ ಎಷ್ಟೋ ಗಿಡಮೂಲಿಕೆಗಳು ಇಲ್ಲಿಂದ ಹೊರಗಡೆ ಮಾರ್ಕೆಟಿಗೆ ಎಕ್ಸ್ಪೋರ್ಟ್ ಆಗ್ತವೆ ಅಂತ ಹೇಳ್ತಾರೆ ಇವರು ಕಚೇರಿಯವರು. ಬಹಳ ಅದ್ಭುತ ಇದು ಅರಣ್ಯ. ಇದು ನೋಡ್ಬೋದು ತಾವು ತಿರುಗಾಡಿ. ಹಸುರಿನ ಬನಸಿರಿಗೆ ಒಲಿದು ಸೌಂದರ್ಯ ಸರಸ್ವತಿ ಧರೆಗಿಳಿದು
ಇಲ್ಲಿ ಯಾವ ಯಾವ ಪಕ್ಷಿಗಳು ಇರ್ತವೆ ಅಂಥೇಳಿ ಬೋರ್ಡ್ ಹಾಕಿದ್ದಾರೆ. ಇಲ್ಲಿ ಪ್ರತಿಯೊಂದು ಕಡೆನೂ ನಿಮಗೆ ತಿಳಿಯುವ ಹಾಗೆ ಬೋರ್ಡ್ ಬರೆದು ಹಾಕಿದ್ದಾರೆ. ಇದರಲ್ಲಿ ನೋಡಿ, ಅದ್ಭುತ ಅರಣ್ಯ ಇದು. ಇಲ್ಲಿಯ ಗಂಧದ ಗುಡಿ ಅಂತ ಹೇಳ್ಬೋದು. ಇಲ್ಲಿ ವನ್ಯ ಪ್ರಾಣಿಗಳ ಫೋಟೋ ಹಾಕಿದ್ದಾರೆ. ಇಲ್ಲಿ ಚಿರತೆಗಳಿವೆ ಅಂತ ಹೇಳ್ತಾ ಇದ್ದಾರೆ ಕೆಲವು ಕಡೆ. ನೋಡಿ, ಎಲ್ಲ ಬೋರ್ಡ್ ಹಾಕಿದ್ದಾರೆ. ಇಲ್ಲಿ ಏನೇನಿದೆ, ಯಾವ ಪ್ರಾಣಿಗಳಿವೆ, ಯಾವ ಪಕ್ಷಿಗಳಿವೆ, ಎಲ್ಲ ಪ್ರತಿಯೊಂದು ಬೋರ್ಡ್ ಹಾಕಿದ್ದಾರೆ. ಯಾವ ಗಿಡಮೂಲಿಕೆಗಳಿವೆ ನೋಡಿ, ಇದೆಲ್ಲ ಹಾಕಿದ್ದಾರೆ, ನೋಡಬಹುದು ತಾವು. ನವಿಲುಗಳು ಸ್ವಚ್ಛಂದವಾಗಿ ಇಲ್ಲಿ ಕುಣಿತಾ ಇವೆ, ಅದನ್ನು ಕಾಣಬಹುದು. ಈ ಅರಣ್ಯದಲ್ಲಿ ಬಹಳಷ್ಟು ನವಿಲುಗಳು ಇಲ್ಲಿವೆ. ಈ ಅರಣ್ಯದಲ್ಲಿ ತಾವು ಕಂಡಲ್ಲಿ ಕಾಣಬಹುದು. ತಾವು ನೋಡಬಹುದು, ನಿಂತು ಆ ಸುಂದರ ದೃಶ್ಯಗಳನ್ನು ಇಲ್ಲಿ ಕಾಣಬಹುದು. ತಾವು ಬನ್ನಿ, ಈ ಸುಂದರವನಕ್ಕೆ ಒಮ್ಮೆ ಭೇಟಿ ಕೊಡಿ ಅಂತ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡ್ಕೊಳ್ತೇನೆ ನಾನು. ನಮಸ್ಕಾರ, ಎಲ್ಲರಿಗೂ ನಮಸ್ಕಾರಗಳು.